ವರ್ಷಾಂತ್ಯ ಹೊಸ ವರ್ಷ ರಜೆಗಳ ಮೇಲೆ ರಜಾ ಇರೋದ್ರಿಂದ ಪ್ರವಾಸಿಗರ ಸ್ವರ್ಗ ಕಾಫಿ ನಾಡು ಕೊಡಗಿನತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಈ ನಡುವೆ ಪ್ರವಾಸಿಗರಿಗೆ ಮತ್ತು ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರಿಗೆ ಜಿಲ್ಲಾಡಳಿತ ಒಂದಷ್ಟು ರೂಲ್ಸ್ಗಳನ್ನು ಕೂಡ ಸೂಚಿಸಿದೆ. ಯಾವುದಾ ರೂಲ್ಸ್ ಅಂತೀರಾ? ನೀವೇ ನೋಡಿ. ಪ್ರವಾಸಿಗರ ಸ್ವರ್ಗ ಕಾಫಿ ನಾಡಿನತ್ತ ಪ್ರವಾಸಿಗರ ದಂಡು. ಹೋಮ್ ಸ್ಟೇ ಲಾಡ್ಜ್ ರೆಸಾರ್ಟ್ಗಳಿಗೆ ಸ್ಟ್ರಿಕ್ಟ್ ರೂಲ್ಸ್. ಮಾದಕ ವಸ್ತು ಮದ್ಯಪಾನಕ್ಕೆ ಅವಕಾಶ ಕೊಡಂಗಿಲ್ಲ. ಕಾಫಿ ನಾಡು ಪ್ರವಾಸಿಗರ ಸ್ವರ್ಗ ಕೊಡಗು ಜಿಲ್ಲೆಯ ಸೌಂದರ್ಯಕ್ಕೆ ಮನಸೋಲದವರಿಲ್ಲ. ಅದರಲ್ಲೂ ಜಿಲ್ಲೆಯ ಹಚ್ಚ ಹಸಿರಿನ ನಡುವೆ ಪ್ರವಾಸಿಗರು ಇಯರ್ ಎಂಡ್ ಎಂಜಾಯ್ ಮಾಡಲು ಹಾಗೂ ಹೊಸ ವರ್ಷವನ್ನ ಸ್ವಾಗತಿಸಲು ಕೊಡಗು ಜಿಲ್ಲೆಗೆ ಈಗಾಗಲೇ ಲಕ್ಷಾಂತರ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಈ ನಡುವೆ ಹೊಸ ವರ್ಷಾಚರಣೆ ಸಂದರ್ಭ ಜಿಲ್ಲೆಯ ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ ಹೋಟೆಲ್ಸ್ ಲಾಡ್ಜ್ಗಳಲ್ಲಿ ತಂಗುವ ಪ್ರವಾಸಿಗರು ಯಾವುದೇ ಮಾದಕ ವಸ್ತುಗಳು ಹಾಗೂ ಮದ್ಯಪಾನಕ್ಕೆ ಅವಕಾಶ ನೀಡದಂತೆ ಮಾಲೀಕರು ಕ್ರಮ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಅತಿಥಿಗಳು ಬಂದಾಗ ರಿಜಿಸ್ಟರ್ ಪುಸ್ತಕದಲ್ಲಿ ಆಗಮಿಸಿರುವ ಎಲ್ಲಾ ಪ್ರವಾಸಿಗರ ಹೆಸರು, ಆಧಾರ್ ಕಾರ್ಡ್, ಪೂರ್ಣ ವಿಳಾಸ, ಮೊಬೈಲ್ ಸಂಖ್ಯೆ, ವಾಹನ ಸಂಖ್ಯೆ ಪಡೆಯುವುದು ಹಾಗೂ ವಿದೇಶಿಗರು ಬಂದಾಗ ಅವರ ವೀಸಾ, ಪಾಸ್ಪೋರ್ಟ್, ವಿಮಾನ ಟಿಕೆಟ್ ಪರಿಶೀಲಿಸಿ ರಿಜಿಸ್ಟರ್ನಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು. ಸಿಸಿಟಿವಿ ಅಳವಡಿಸುವುದು, ಸಿಸಿಟಿವಿಯ 45 ದಿನಗಳ ಫುಟೇಜ್ಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಹಾಗೂ ಸಿಸಿಟಿವಿಯನ್ನು ಸರಿಯಾಗಿ ನಿರ್ವಹಿಸಬೇಕು ಎಂದು ರೆಸಾರ್ಟ್ ಹೋಮ್ ಸ್ಟೇ ಮಾಲೀಕರಿಗೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಅನೇಕ ಪ್ರವಾಸಿಗರು ವಿದೇಶದಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಬರುವಂತ ಪ್ರವಾಸಿಗರು ಈಗ ಎಲ್ಲಿ ತಂಗ್ತಾರೆ ಅಂದ್ರೆ ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಗಳಲ್ಲಿ ಅವರು ತಂಗ್ತಾರೆ. ಅಲ್ಲಿ ಬರುವಂತ ಪ್ರವಾಸಿಗರದ್ದು ಒಂದು ಮೂಲ ದಾಖಲಾತಿಗಳನ್ನ ತಗೋಬೇಕು. ಈಗ ಅವ್ರದ್ದು ಆಧಾರ್ ಕಾರ್ಡ್ ಆಗಿರ್ಬೋದು, ID ಕಾರ್ಡ್ ಆಗಿರ್ಬೋದು, ಯಾವ ವೆಹಿಕಲ್ ಅಲ್ಲಿ ಬರ್ತಾರೆ ಆ ವೆಹಿಕಲ್ ಒಂದು ನಂಬರ್ಗಳನ್ನ ಕೂಡ ಅವರು ಹೋಮ್ ಸ್ಟೇ ಮಾಲೀಕರು ಅಥವಾ ರೆಸಾರ್ಟ್ ನ ಸಿಬ್ಬಂದಿಗಳು ಕಲೆಕ್ಟ್ ಮಾಡಬೇಕು. ಅದೇ ರೀತಿಯಾಗಿ ಅವ್ರು ಎಷ್ಟು ದಿನ ತಂಗ್ತಾರೆ ಅದರದ್ದು CC ಕ್ಯಾಮೆರಾ ಫುಟೇಜ್, ಪ್ರತಿಯೊಂದು ಕಡೆ CC ಕ್ಯಾಮೆರಾವನ್ನು ಅಳವಡಿಸಿ ಆ CC ಕ್ಯಾಮೆರಾ ಫುಟೇಜ್ 45 ದಿನಗಳ ಕಾಲ ಅದು ಡಿಲೀಟ್ ಮಾಡಬಾರ್ದು, ಹಾಗೇನೆ ಇರಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಇಲ್ಲೇನೋ ಒಂದು ಅಹಿತಕರ ಘಟನೆ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ, ನಾಳೆ ಅದು ಯಾರು ಅಂತಾನೆ ಗೊತ್ತಿರಲ್ಲ. ಆದ ಕಾರಣ ಕೊಡಗಿನಲ್ಲಿ ತುಂಬಾ ಈ ತರ ಪ್ರಕರಣಗಳು ನಡೆದಿದೆ. ಇದನ್ನೆಲ್ಲರೂ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ 1 ವಾರದಿಂದ ಲಕ್ಷಾಂತರ ಪ್ರವಾಸಿಗರು ಕಂಡು ಬರ್ತಿದ್ದಾರೆ. ಅಲ್ಲದೆ ಈಗಾಗಲೇ ಜಿಲ್ಲೆಯ ಹೋಮ್ ಸ್ಟೇ ರೆಸಾರ್ಟ್ ಸೇರಿದಂತೆ ಹಲವಾರು ಹೋಟೆಲ್ಗಳು ಸಂಪೂರ್ಣವಾಗಿ ತುಂಬಿ ಹೋಗಿದ್ದು ಕೊಡಗು ಜಿಲ್ಲೆಗೆ ಆಗಮಿಸುತ್ತಿರುವ ಪ್ರವಾಸಿಗರಿಗೆ ವಾಸ್ತವ್ಯಕ್ಕೂ ರೂಮ್ಗಳಿಲ್ಲದೆ ಪರದಾಟ ನಡೆಸುತ್ತಿದ್ದಾರೆ. ಈ ನಡುವೆ ಪ್ರವಾಸಿಗರು ಕಾವೇರಿ ನದಿ ತೀರ ಹಾಗೂ ಕೊಡಗಿನ ಫಾರೆಸ್ಟ್ ಏರಿಯಾಗಳಿಗೆ ತೆರಳಿ ನ್ಯೂ ಇಯರ್ ಪಾರ್ಟಿ ಮಾಡಲು ಮುಂದಾಗಿದ್ದಾರೆ. ಈ ಹಿನ್ನೆಲೆ ಇದೀಗ ಕೊಡಗು ಜಿಲ್ಲಾಡಳಿತ ಹಾಗೂ ಕೊಡಗು ಪೊಲೀಸ್ ಫಾರೆಸ್ಟ್ ಏರಿಯಾ ಮತ್ತು ಕಾವೇರಿ ನದಿ ತೀರದಲ್ಲಿ ಪಾರ್ಟಿ ಮಾಡುವುದು ಅಥವಾ ಸ್ಥಳೀಯರಿಗೆ ಕಿರಿಕಿರಿ ಉಂಟು ಮಾಡುವುದು ಕಂಡು ಬಂದರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಂದು ಆದೇಶ ಏನಂದ್ರೆ ಅಪ್ ಟು 10 o'clock ಲಿಮಿಟೆಡ್ ಸೌಂಡ್ ಅಲ್ಲಿ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಬಹುದು. 10 o'clock ನಂತರ ನೀವು ಏನು ಮಾಡ್ತೀರ ಅಂದ್ರೆ ಅದು ಇಂಡೋರ್ ಅಲ್ಲಿ ಇರಬೇಕು. ನಿಮ್ಮ ಇಂಡೋರ್ ಅಲ್ಲಿ ಬಹಳಷ್ಟು ಬಾಲ್ ರೂಮ್ಸ್ ಅಂದ್ರೆ ಇಟ್ಕೊಂಡಿದ್ದೀರಿ, ಪಾರ್ಟಿ ಹಾಲ್ ಅಂದ್ರೆ ಇಟ್ಕೊಂಡಿರ್ತೀರಿ, ಅಲ್ಲಿ ನೀವು ಇಟ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಬಿಟ್ಟು ಔಟ್ಡೋರ್ ಅಲ್ಲಿ ಇನ್ನೊಬ್ಬರಿಗೆ ತೊಂದರೆ ಮಾಡುವ ರೀತಿಯಲ್ಲಿ ತುಂಬಾ ಸೌಂಡ್ ಹಾಕೊಂಡು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾವುದೇ ಅಂಥ ರೀತಿಯಲ್ಲಿ ತೊಂದರೆ ಮಾಡುವ ರೀತಿಯಲ್ಲಿ ತುಂಬ ಸೌಂಡ್ ಹಾಕಿಕೊಂಡು ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಯಾವುದು ಮಾಡ್ತಾರಂದ್ರೆ ಅವ್ರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. 112ಕ್ಕೆ ನೀವು ಕಾಲ್ ಮಾಡ್ತೀರಂದ್ರೆ ನಮ್ಮ ಪೊಲೀಸರನ್ನು ನಾವು ಸ್ಥಳಕ್ಕೆ ಕಳಿಸ್ಕೊಡ್ತೀವಿ. ತುಂಬ ಸೌಂಡ್ ಎಕ್ಸ್ಟ್ರೀಮ್ ಆಗಿ DJ ಹಾಕೊಂಡು ಯಾರು ಇಂಥಾಗ ಸೆಲೆಬ್ರೇಟ್ ಮಾಡೋ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ನೀವು ತಗೊಂಡು ಬರ್ತಾರೆ ಅಂದರೆ ಅದೇ ರೀತಿಯಲ್ಲಿ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಒಟ್ನಲ್ಲಿ ಹೊಸ ವರ್ಷವನ್ನು ಸ್ವಾಗತಿಸಲು ಕೊಡಗು ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರು ಕಡ್ಡಾಯವಾಗಿ ಜಿಲ್ಲಾಡಳಿತದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಲೇಬೇಕಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.